ಮಂಗಳೂರು ನಗರ ಪಾಲಿಕೆ ಜನಸಾಮಾನ್ಯರನ್ನು ನಿರ್ಲಕ್ಷ್ಯ ಮಾಡುತ್ತಿದೆ ಅನ್ನೋ ಆರೋಪ ಕೇಳಿ ಬರುತ್ತಿರುವ ಸಂದರ್ಭದಲ್ಲಿ ಜನಸಾಮಾನ್ಯರನ್ನು ತಾಸುಗಟ್ಟಲೆ ಕಾಯಿಸಿದ ಘಟನೆ ನಡೆದಿದ್ದು, ಮಂಗಳೂರು ಪಾಲಿಕೆ ಆಯುಕ್ತರನ್ನು ತರಾಟೆಗೆ ತೆಗೆದುಕೊಂಡಿರುವ ಘಟನೆ ನಿನ್ನೆ ನಡೆದಿದೆ. ಪಾಲಿಕೆ ಆಯುಕ್ತ ಚನ್ನಬಸವ ಅವರು ಸಂದರ್ಶನಕ್ಕೆಂದು ಬಂದ ಜನಸಾಮಾನ್ಯರನ್ನು ಮೀಟಿಂಗ್ ಇದೆ ಎಂದು ನೆಪ ಹೇಳಿ ತಾಸುಗಟ್ಟಲೆ ಕಾಯಿಸಿದ್ದಾರೆ. ಜನಸಾಮಾನ್ಯರಿಗೆಂದೇ ಸಮಯ ನಿಗದಿಪಡಿಸಿದ್ದು, ಆ ಸಮಯವನ್ನ ಮೀಟಿಂಗ್ ಇದೆ ಎಂದು ಹೇಳಿ ಜನಸಾಮಾನ್ಯರನ್ನ ನಿರ್ಲಕ್ಷಿಸಿದ್ದರ ವಿರುದ್ಧ ಕಮ್ಯುನಿಸ್ಟ್ ಪಕ್ಷದ ಮುಖಂಡ ಸುನಿಲ್ ಬಜ್ ತರಾಟೆಗೆತ್ತಿಕೊಂಡಿದ್ದಾರೆ. ಸಾರ್ವಜನಿಕ ಸಮಯದಲ್ಲಿ ನೀವು ಈಗ ಬರ್ತೇವೆ ಅಂತ ಹೇಳಿದ್ದು ಮನವಾಗ್ಲೇ ಕೊಡ್ಬೋದಿಲ್ಲ ನಿಮಗೆ. ಮತ್ತೆ ಸರ್ಕಾರದ ಕ್ರಮ ನಮಗೂ ಗೊತ್ತಿದೆ. ನೀವು ಮೀಟಿಂಗ್ ಮಾಡಲಿಕ್ಕೆ ನಿಮಗೆ ಬೇರೆ ಟೈಮ್ ಇದೆ. ಹೌದು, 5 ನಿಮಿಷ ಗಂಟೆ ನಮ್ಗೇನು ಕೆಲಸ ಇರೋದಿಲ್ಲ. ಸೀರಿಯಸ್ ಮ್ಯಾಟರ್ ಮಾತಾಡಲಿಕ್ಕೆ ಬಂದದ್ದು. ಅದೇ ನಾನು ಹೇಳ್ತೀನಿ, ಡಿಸ್ಕಸ್ ಮಾಡಿ ಈ ಟೈಮ್ ನಿಮ್ಮ ಮೇಯರ್ ಆಗಲಿ ಯಾರೇ ಆಗಲಿ, ಮೇಯರ್ ಕೂಡ ಪಬ್ಲಿಕ್ ನಾವು ಗೊತ್ತಿಲ್ವ ಅವರಿಗೆ. ಈ ಟೈಮ್ ನೀವು ಕಮಿಷನರ್, ನೀವು ಒನ್ ಆಫ್ ದಿ ಇಂಪಾರ್ಟೆಂಟ್ ಆಫೀಸರ್ ಅಲ್ಲ. ನೀವು ಗಂಟೆ ಅವರ ಮೇಯರ್ ಚೇಂಬರ್ ಅಂತ ನೀವು ಹೇಳ್ಬೇಕಿತ್ತು. ನಮ್ಮ ಆಫೀಸಲ್ಲಿ ಜನ ಕಾಯ್ತಾ ಇದ್ದಾರೆ ಅಂತ. ಮತ್ತೆ ನಮ್ಗೆ ನೋವಾಗ್ತದೆ. ನಾವು ಬಂದದಕ್ಕೆ ನಾವು ಕೆಲಸ ಇಲ್ಲದಕ್ಕೆ ಬಂದದ ಏನ್ ಸರ್, ನಾನು ಕೆಲಸ ಮಾಡದೆ ಇಲ್ಲ, ಹೋಗಿ ಸಿನಿಮಾ ನಾವು 1 ವಾರದ ಬಟ್ಟೆ ಸರ್ ನೀವಿಲ್ಲ. ನಮ್ಗೆ ಗೊತ್ತಿದೆ. ಮೊನ್ನೆ ಬರಲಿ ಬೀಸಿಗರ ಕರೆಕ್ಟ್ 1 ವರ್ಷದಿಂದ ಗೌರವ ಕೊಟ್ಟಿದ್ದೇವೆ. ಗೌರವ ಕೊಟ್ಟಿದ್ದೇವೆ ನಾವು. ನಮ್ದು ನಾವು ಹೋಗೋದಿಲ್ಲ. ಒಂದು ನಿಮಿಷ ಮೇಡಮ್, ನನ್ನ ಹತ್ರ ನೀವು ಎಷ್ಟು ಸಲ ಬಂದಿದ್ದೀರಿ? ಅದು ಬೇರೆ ವಿಷಯ. ಒಂದು ನಿಮಿಷ ನನಗೆ ಸಿಕ್ಕಿದೆ. ಒಂದೇ ನಿಮಿಷ ಮೇಡಮ್, ನಾನು ಒಳಗಡೆ ಕೂತಿದ್ದೆ. ಕಾಯಿಸಿದ್ ನಾನು ಇಲ್ಲ, ಕಾಯಿಸಿದ್ ನನಗೆ ಇಲ್ಲ, ಬಂದಿದೆ. ಉದ್ದೇಶಪೂರ್ವಕವಾಗಿ